ಮುಖ್ಯಮಂತ್ರಿಯಾಗಿ ಒಂದೂವರೆ ತಿಂಗಳಾಗ್ತಾ ಬಂತಲ್ವಾ? ಹೌದು, ಒಂದೂವರೆ ತಿಂಗಳಾಗ್ತಾ ಬಂತು. ಇದುವರೆಗೆ ಮುಖ್ಯಮಂತ್ರಿಗಳು ಮಾಡಿದ ಪೋಸ್ಟಿಂಗ್ಗಳಲ್ಲಿ ₹1 ಲಂಚದ ವಾಸನೆ ಬಂದಿರಲಿಲ್ಲ. ಓಕೆ, ನಾವೆಲ್ಲ ಗಮನಿಸ್ತಾನೆ ಇದ್ವಿ. ಯಾವ್ದಾದ್ರು ಪೋಸ್ಟಿಂಗ್ ಮುಖ್ಯಮಂತ್ರಿ ಆದ ತಕ್ಷಣ ಒಂದಷ್ಟು ಪೋಸ್ಟಿಂಗ್ಗಳಾಗ್ತವೆ. ಹೌದು, ಅಲ್ಲಿ ಪೋಸ್ಟಿಂಗಲ್ಲಿ ಏನೋ ವ್ಯವಹಾರ ನಡೀತದೆ ಅಂತ ಒಂದು ಆರೋಪ ಇರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಬಂದಾಗ. ಬಟ್ ಈ ಮುಖ್ಯಮಂತ್ರಿಗಳು ಯಾರ್ಯಾರನ್ನ ತಗೊಂಡಿದ್ದಾರೆ ನೋಡಿ, ಒಂದೇ ಒಂದು ಕಳಂಕದ ಸುದ್ದಿ ಕೂಡ ನಮ್ಮ ಕಿವಿಗೆ ಬಿದ್ದಿರಲಿಲ್ಲ. ಹೌದು. ಬಟ್ ಇದು ಈ ನೆನ್ನೆ ಆಗಿದೆಯಲ್ಲ, ನಮ್ಮ ಏನೋ BDA ಎಕ್ಸ್ ಚೇರ್ಮನ್ ರಿಟೈರ್ಡ್ IAS ಆಫೀಸರು ಜಯರಾಮ್ ಅವ್ರನ್ನ ರೆರಾ ಡೈರೆಕ್ಟರ್ ಪೋಸ್ಟ್ಗೆ ಮಾಡಿದ್ದಾರೆ. 5 ವರ್ಷದ ಅವಧಿಗೆ 65 ವರ್ಷ ಅಥವಾ ಸರ್ಕಾರಕ್ಕೆ ಆದೇಶ ಅದಕ್ಕೆ ಮುಂಚೆ ಆದರೆ ಅವ್ರಿಗೆ 65 ವರ್ಷ ಆಗಬೇಕು ಅಥವಾ 5 ವರ್ಷ ಹಿಂಗೆ ಮಾಡಿ ಆ ಟರ್ಮ್ ಮೇಲೆ ಮಾಡಿದ್ದಾರೆ ಡೈರೆಕ್ಟರ್ ಪೋಸ್ಟು. ಇದು ಅವ್ರು ಮಾಡಲಿ ಬಿಡಿ, ಸರ್ಕಾರಕ್ಕೆ ಬಿಟ್ಟಿದ್ದದು. ಬಟ್ ಯಾಕೆ ನಿಮಗೆ ನಿವೃತ್ತ ಅಧಿಕಾರಿಗಳ ಮೇಲೆ ಪ್ರೀತಿ ಮುಖ್ಯಮಂತ್ರಿಗಳೇ? ಯಾಕೆ ಬೇಕು? ಸೇಮ್ ಇವರು BDA ಚೇರ್ಮನ್ ಇದ್ದಾಗ ಇವ್ರ ವಿರುದ್ಧ ರೆರಾಗೆ ಕಂಪ್ಲೇಂಟ್ ಹೋಗಿತ್ತು. ಇಲ್ಲ, ಜಯರಾಮ್ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಸಮ್ ಪೀಪಲ್ ಅಲಾಟೀಸ್ಗಳು ಎಲ್ಲ ಹೋಗಿದ್ರು. ಅದೇ ಹುದ್ದೆಗೆ ಇವ್ರನ್ನ ಕೂರಿಸುವಂಥ ಅಗತ್ಯಗಳು ಸರ್ಕಾರಕ್ಕೆ ಏನಿರ್ತವೆ? ಯಾಕೆ ಅಧಿಕಾರಿಗಳ ಅಭಾವ ಇದೆಯಾ? IAS ಅಧಿಕಾರಿಗಳ ಅಭಾವ ಇದೆಯಾ? ಅಥವಾ ಅವರಲ್ಲಿ ಯಾರೂ ಇಲ್ಲದ ದಕ್ಷತೆ, ಪ್ರಾಮಾಣಿಕತೆ, ಕಾರ್ಯತತ್ಪರತೆ ಇತ್ಯಾದಿಗಳು ಜಯರಾಮ್ ಅವರಲ್ಲಿ ಏನಾದ್ರು ಇದೆಯಾ? ಎಕ್ಸ್ಟ್ರಾ ಕಂಡ್ರಾ? ಹೌದು. ಆಮೇಲೆ ರಿಟೈರ್ಡ್ ಆದವ್ರಿಗೆ ಶೆಲ್ಟರ್ ಮಾಡೋಕ್ಕೆ ಅಂತ ಇಂಥ ಸಂಸ್ಥೆಗಳು ಇರೋದಾ? ಯಾಕೆ ಶೆಲ್ಟರ್ ಮಾಡ್ತೀರಿ? ಯಾಕೆ ರಿಟೈರ್ಡ್ಗಳನ್ನ ಯಾಕೆ? ಎಲ್ಲ ಅನುಭವಿಸಿರ್ತಾರೆ ಇವರು. ಹೌದು, DC ಆಗಿರ್ತಾರೆ, ಮುಖ್ಯಮಂತ್ರಿ ಆಫೀಸಲ್ಲೂ ಕೆಲಸ ಮಾಡಿರ್ತಾರೆ, ಎಲ್ಲ ನಿಗಮಗಳಲ್ಲೂ ಮಾಡಿರ್ತಾರೆ. ಇಷ್ಟು ವರ್ಷ ಎಂಜಾಯ್ ಮಾಡಿ ಮತ್ತೆ ಅದಿನ್ನು ಎಂಥ ರಣಹಸಿವು ಅಂತ ಹೇಳಿದ್ರೆ ನಮ್ಮ ಆಫೀಸರ್ಸ್ಗಳಿಗೆ, ಅದೆಂಥ ರಣಹಸಿವು ಅಂತ ಹೇಳಿದ್ರೆ ಇಲ್ಲ ಅವರು ತಡೆಯೋಕ್ಕಾಗಲ್ಲ. ನಿದ್ದೆ ಬರಲ್ಲ ಮನೇಲಿ, ಬಂದು ಅಲ್ಲಿ ಕೂತು ಇನ್ನೊಬ್ಬನ ಕೆಲಸ ಕಿತ್ಕೊಂಡ್ಬಿಡೋದು. ಆಮೇಲೆ ಇನ್ನೊಬ್ಬ ನಮ್ಮ ರವಿ ಅವ್ರನ್ನ ಈ ನಮ್ಮ ಕರ್ನಾಟಕ ಸ್ಟೇಟ್ ಏನೋ KSMSCL ಅಂದರೆ ಈ ಎಲ್ಲ ಏನೋ ಈ ಔಷಧಿಗಳನ್ನ ಪರ್ಚೇಸ್ ಮಾಡುವಂಥ ಡಿಪಾರ್ಟ್ಮೆಂಟ್. ಎಲ್ಲ ಔಷಧಿಗಳು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತದೆ. ನಮ್ಮೆಲ್ಲ ಆಸ್ಪತ್ರೆಗಳಿಗೆ ಔಷಧಿ ಖರೀದಿ ಮಾಡ್ತೀವಲ್ಲ, ಅದೆಲ್ಲ ಕೆಲಸ ಅವ್ರು ಮಾಡೋದು ಭಾಳ ದೊಡ್ಡ ಜವಾಬ್ದಾರಿ. ಅದು IASಗೆ ಸೀಮಿತವಾದ ಹುದ್ದೆ. ಅದು IASಗಳಿಗೆ ಫಿಕ್ಸ್ ಆಗಿರುವ ಹುದ್ದೆ. ಅದನ್ನು ಹಿಂದೆ ಸೀನಿಯರ್ KS ಒಬ್ಬರು ವಟಾರೆ ಅಂತ ಅವ್ರಿಗೆ ಕೊಟ್ಟಿದ್ರು. ಅವಾಗ ಭಾಳ ದೊಡ್ಡ ಇಶ್ಯೂ ಆಯ್ತದು. IAS ಆಫೀಸರ್ಸ್ಗಳೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು, ನಮ್ಮ ಪೊಸಿಷನ್ಗಳು ಇವರು KSಗಳು ತಗೊಂಬಂದು ಕೂರಿಸಿದ್ರೆ ಹೇಗೆ ಅಂತ. ಆಮೇಲೆ ಸಮ್ ಡಿಗ್ನಿಫೈಡ್ ಏನೋ ಒಂದು ನಡತೆನ ಬೇಡುವಂಥ ಪೋಸ್ಟ್ಗಳವು ಅಲ್ಲಿ ತಗೊಂಡೋಗಿ ಇವ್ರು KS ಅಲ್ಲ, ಜಾಯಿಂಟ್ ಡೈರೆಕ್ಟರ್ ಕೇಡರ್ ಅಂತೆ, ಇವ್ರನ್ನ ತಗೊಂಡೋಗಿ ಹಾಕಿದ್ದಾರೆ. ಇವರು ನಮ್ಮ ಖಂಡ್ರೆ ಅವ್ರಿಗೇನೋ PS ಆಗಿದ್ರಂತೆ. ನಮ್ಮ ನಾಗೇಶ್ ಅವರು BJP ಮಿನಿಸ್ಟರ್ ಇದ್ರಲ್ಲ, ಎಜುಕೇಷನ್ ಮಿನಿಸ್ಟರ್, ಅವ್ರಿಗೆ PS ಆಗಿದ್ರಂತೆ. ಒಂದಷ್ಟು ಜನ ಹೇಳಿದ್ರು ಇಲ್ಲ ಅವರು ಸ್ವಲ್ಪ ಡಿಸಿಪ್ಲಿನ್ ಪರ್ಸನ್, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಪ್ರಶ್ನೆ ಅದಲ್ಲ. ಹೌದು. IAS ಹುದ್ದೆಗೆ ಅದನ್ನು ಆ ಹುದ್ದೆನ ಡಿಗ್ರೇಡ್ ಮಾಡಿ ಕೊಡುವಂಥದ್ದು ಏನಿರುತ್ತೆ? ಹೌದು. ಈ ಪೋಸ್ಟಿಂಗ್ ದಂಧೆಗೂ ಈ ಥರ ಏನೋ ಡಿಮೋಷನ್ ದಂಧೆಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಆಮೇಲೆ ರಿಟೈರ್ ಆಗಿರೋನ ತಗೊಂಬಂದು ಕೂರಿಸೋ ಏನೋ ರಿಟೈರ್ಮೆಂಟ್ ದಂಧೆಗಳಿಗೂ ಏನು ಡಿಫ್ರೆನ್ಸ್ ಇದೆಯಾ? ಹೌದು. ಇದನ್ನು ಸರ್ಕಾರಗಳು ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು. ಇರೋರನ್ನ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿಸಿ, ರಿಟೈರ್ಡ್ ಆಗಿರೋನ ಕರ್ಕೊಂಬಂದು ಕೂರಿಸಿ, ಆಮೇಲೆ ಅರ್ಹತೆ ಇಲ್ದವ್ರನ್ನ ತಗೊಂಬಂದು ಆ ಪೊಸಿಷನಲ್ಲಿ ಕೂರಿಸಿ ಏನು ಸಾಧಿಸಕ್ಕೆ ಹೋಗ್ತಿದ್ರಿ? ಹೌದು. ಆ ಕೆಲಸನ ಅಲ್ಲಿರೋ ಅಧಿಕಾರಿಗಳು ಮಾಡಲ್ವಾ? ಎಲ್ಲ ಅರ್ಹತೆಗಳು ಅವ್ರಿಗೆ ಇರುತ್ತಲ್ವಾ? ಆಮೇಲೆ ಇವರು ಅಷ್ಟೇ ತನ್ನದಲ್ಲದೇ ಇರೋ ಹುದ್ದೆಗೆ ಹೋಗಬಾರ್ದು ಸರ್, ನಾನು ಹೇಳೋದು. ಹೌದು. ತನ್ನದಲ್ಲದೇ ಇರೋ ತನ್ನ ಯೋಗ್ಯತೆಗೆ ಸಲ್ಲದಕ್ಕೆ ನಾವು ಹೋಗಲೇಬಾರ್ದು. ಫಸ್ಟ್ ಆಫ್ ಆಲ್ ಹೋಗಲೇಬಾರ್ದು. ಆಮೇಲೆ ರಿಟೈರ್ಡ್ ಆಗಿ ಇನ್ನು ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು? ಇನ್ನು ಎಷ್ಟು ಪೊಸಿಷನ್ ಬೇಕು? ಹೌದು. ಇದೊಂಥರ ಯಯಾತಿ, ಚಿರಯೌವನ ಕೇಳಿದೆ ಯಯಾತಿಯ ಕಥೆ ನೆನಪಾಗುತ್ತೆ ನಮಗೆ. ಕಡೆಗೆ ಏನಾಗ್ತವೆ ಅಂತ ಹೇಳಿದ್ರೆ ಅದು ಬೇರೆದೇ ಆಗ್ಬಿಡ್ತದೆ.